ಅಪ್ಪ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮನೆ ಬಗ್ಗೆನಾ? ಹೇಳು, ಏನ್ ಮಾತಾಡಬೇಕು? ನೀವು ಅನುಪಮನ್ಗೆ ಅವಳ ಹಕ್ಕನ್ನ ಅವಳು ಕೇಳ್ದೇನೆ ಕೊಟ್ಬಿಟ್ರಿ ಅಪ್ಪ. ನಾನು ನನ್ನ ಹಕ್ಕನ್ನ ಕೇಳಬೇಕಾಗ್ತಿದೆ. ನಾನು ಈ ಮನೆಯಲ್ಲೇ ಇರಬೇಕು ಅಪ್ಪ. ಆದರೆ ಅನುಪಮನ್ಗೆ ಅತಿಥಿ ಆಗಲ್ಲ. ನಾಳೆ ದಿನ ಎಲ್ಲಿ ಯಾರು ನನಗೆ ಈ ಮನೆ ನಿಂದಲ್ಲ, ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ಬಿಡ್ತಾರೋ ಅನ್ನೋ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಲ್ಲ. ಈ ಮನೆ ನಂದು, ಮತ್ತೆ ಇದ್ರ ಮೇಲೆ ನನಗೆ ನನ್ನ ಹಕ್ಕು ಬೇಕು. ಅದಕ್ಕೆ ನಾನು ಹೇಳ್ತಿರೋದೇನಂದ್ರೆ, ನೀವು ಪ್ಲೀಸ್ ಈ ಮನೆನ ನನ್ನ ಹೆಸರಿಗೆ ಮಾಡಿಬಿಡಿ. ಐಮ್ ಸಾರಿ ಅಪ್ಪ. ನಾನು ನಿಮ್ಮ ಮುಂದೆ ಕೂತ್ಕೊಂಡು ಈ ಮನೆನ ನನ್ನ ಹೆಸರಿಗೆ ಮಾಡಿಕೊಡಿ ಅನ್ನೋ ಮಾತನ್ನ ಆಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಪರಿಸ್ಥಿತಿನೇ ಆಗಿದೆ. ನನಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ. ಮತ್ತೆ ಭಯ ಮನುಷ್ಯನ ಬದಲಾಯಿಸುತ್ತಪ್ಪ. ನಾನು ಬದಲಾಗ್ಬಿಟ್ಟಿದ್ದೀನಿ. ಮತ್ತೆ ಅನುಪಮ ಬದಲಾಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವತ್ತೇನೋ ಅವಳು ನಾನು ಇಲ್ಲಿರೋದಕ್ಕೆ ಹೇಳ್ತಿದ್ದಾಳೆ, ಆದರೆ 10 ವರ್ಷ ಆದಮೇಲೆ ನನ್ನ ಹೋಗು ಅಂತ ಅಂದ್ಬಿಟ್ರೆ? ಅನುಪಮ ಈ ಮನೇಲಿ ಇರಲಿ ಇಲ್ಲದೇ ಇರಲಿ ನನಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಪ್ಪ. ನಾನು ಇಲ್ಲೇ ಇರಬೇಕು, ಮತ್ತೆ ನನ್ನ ಪೂರ್ತಿ ಹಕ್ಕಿನಿಂದ ಇರಬೇಕು, ಅನುಪಮನ ಅನುಕಂಪದಿಂದ ಅಲ್ಲ. ನಾನು ಸ್ವೀಟಿಗೋಸ್ಕರ ಇಲ್ಲಿದ್ದೀನಿ ಅಷ್ಟೇ. ಅವಳು ಪೂರ್ತಿ ಸರಿ ಹೋಗೋವರೆಗೂ ನಾನು ಇಲ್ಲಿಂದ ಹೋಗಕ್ಕಾಗಲ್ಲ. ವಾಟ್ ನಾನ್ಸೆನ್ಸ್! ಎಷ್ಟು ಚೆನ್ನಾಗಿ ವಿ ಅವನ ಹಕ್ಕನ್ನ ಕೇಳ್ತಾ ಇದ್ದ. ಈ ಪಾವನಿಯಿಂದ ಎಲ್ಲ ಮ್ಯಾಟರು ಕ್ಲೋಸ್ ಆಗ್ಬಿಡತ್ತೆ. ಪೇರೆಂಟಿಂಗ್ ಯಾವಾಗಲೂ ಇವರಿಬ್ಬರನ್ನ ಪರ್ಫೆಕ್ಟ್ ಕಪಲ್ ಆಗಿ ಮಾಡುತ್ತೆ. ಮತ್ತು ಇವರಿಬ್ರು ಎಲ್ಲ ಇಶ್ಯೂಗಳನ್ನ ಮರೆತು ಒಂದು ಪರ್ಫೆಕ್ಟ್ ಕಪಲ್ ಥರ ಬಹಳಕ್ಕೆ ಶುರು ಮಾಡ್ತಾರೆ. ಅಂಕಲ್ ಏನು ಯೋಚಿಸ್ತಿರ್ಬೋದು? ಏನು ಬೇಳೆ ಬೇಯಿಸ್ತಿದ್ದಾರೆ ಅವ್ರ ತಲೆಯಲ್ಲಿ? ಈ ಸಂಬಂಧಗಳು ಇನ್ನೂ ಹಾಳಾಗೋದಕ್ಕಿಂತ ಮುಂಚೆ ನಾನು ಏನಾದರೂ ಯೋಚಿಸಲೇಬೇಕು. ನೀನು ಮತ್ತೆ ವನರಾಜ್ ಏನು ತಿಂದಿಲ್ಲ. ನಾವು ಮಾತ್ರೆ ತಗೋಬೇಕು ಅಂತ ಹಣ್ಣು ತಿಂದ್ವಿ. ನೀವು ಕೂಡ ಉಪವಾಸ ಇದ್ರಲ್ಲ. ಅತ್ತೆ, ನೀವು ಚಿಂತೆ ಮಾಡಬೇಡಿ, ನೋಡಿ ತಿಂಡಿ ರೆಡಿ ಆಗೋ. ನಾನು ಬ್ರೇಕ್ಫಾಸ್ಟ್ ಮಾಡ್ಲಾ? ಅಷ್ಟಕ್ಕೂ ವಿ ಮುಂದಿನ ವರ್ಷ ನಾನು ಮಾಡಿರೋ ಅಡುಗೆಯಿಂದಾನೇ ಅವನ ವ್ರತನ ಮುರಿತಾನಲ್ವಾ? ಅದಕ್ಕೆ ನಾನು ಮಾಡೋದ್ರ ಜೊತೆಗೆ ಕಲ್ತ್ಕೋತೀನಿ ಕೂಡ. ಸರಿ, ಬರೀ ಮಾಡೋದಲ್ಲ, ಚೆನ್ನಾಗಿ ಮಾಡಬೇಕು. ಹಾಗೆ ಉಪವಾಸ ಮುರಿಯೋದಕ್ಕೆ ಮಾಡೋ ತಿಂಡಿ ಇದೆಯಲ್ಲ, ಅದು ಪ್ರಸಾದಕ್ಕಿಂತ ಕಮ್ಮಿ ಇಲ್ಲ. ಅದ್ರಲ್ಲೇನಾದ್ರೂ ನೀನ್ ತಪ್ಪಿಗಿಪ್ ಮಾಡಿದ್ರೆ ನಾನ್ ನಿನಗ್ ಬೈಯೋದಿರ್ಲಿ, ಮೊದ್ಲು ವನರಾಜ್ ಕೋಪ ಮಾಡ್ಕೋತಾನೆ. ಹಾಗೆ ಹಸ್ತಿರೋ ಹುಲಿ ಕೋಪದಲ್ಲಿ ಯಾರದ್ದು ಮುಖ ಮೂತಿನೇ ನೋಡೋದಿಲ್ಲ. ಅನುಪಮನ್ ಕೇಳು, ಅವಳಿಗೆ ಅನುಭವ ಆಗಿದೆ. ಮದ್ವೆ ಆದ್ಮೇಲೆ ಮೊದಲನೇ ಮಹಾಶಿವರಾತ್ರಿ ಇತ್ತು. ಇವಳು ಅಡ್ಗೆ ಚೆನ್ನಾಗಿ ಮಾಡಿರ್ಲಿಲ್ಲ. ಆಗ ವನರಾಜ್ ಕ್ವಿಂಟಾಲ್ ಗಟ್ಲೆ ಇವಳ ಮೇಲೆ ಕೋಪ ಮಾಡ್ಕೊಂಡಿದ್ದ. ಡೋಂಟ್ ವರಿ ಆಂಟಿ, ನಾನು ಅನುಪಮ ಹಾಗೆ ತಪ್ಪು ಮಾಡಲ್ಲ. ಐ ಮೀನ್ ತಪ್ಪಾಗದೇ ಇರೋ ಹಾಗೆ ಪ್ರಯತ್ನ ಪಡ್ತೀನಿ. ಮತ್ತೆ ವಿನ ಅಪ್ಸೆಟ್ ಮಾಡಲ್ಲ. ಈ ಮನೇಲಿ ನಿನ್ ವಿ ಹೊರತಾಗಿ HMABPLCA ಎಲ್ರೂ ಇರ್ತಾರೆ. ಹಾಗೆ ಇವ್ರೆಲ್ರ ಬಗ್ಗೆನೂ ಗಮನ ಕೊಡ್ಬೇಕಾಗತ್ತೆ. ಯಾರಿಗ್ ತಿನ್ನಕ್ ಏನ್ ಬೇಕು, ಯಾರಿಗ್ ಎಣ್ಣೆ ಕಮ್ಮಿ ಇರ್ಬೇಕು, ಯಾರಿಗ್ ಜಾಸ್ತಿ ಇರ್ಬೇಕು, ಯಾರಿಗ್ ಸಪ್ಪೆ ಬೇಕು, ಯಾರಿಗ್ ಖಾರ ಬೇಕು, ಇದೆಲ್ಲ ತಿಳ್ಕೊಬೇಕಾಗತ್ತೆ. ಸರಿ ಆಂಟಿ, ನಿಧಾನವಾಗಿ ಎಲ್ಲ ಕಲ್ತ್ಕೋತೀನಿ. ನಿಧಾನವಾಗಿ ಯಾಕೆ? ನಿಧಾನವಾಗಿ ಆಮೆ ತೆವಳುತ್ತೆ, ಸೊಸೆ ಅಲ್ಲ. ಒಳ್ಳೆ ಸೊಸೆ ಆಗೋದಕ್ಕೆ ಅನುಪಮನ್ ತರ 24 ಗಂಟೆ ಮನೇಲಿ ಓಡಾಡ್ಬೇಕಾಗತ್ತೆ. ಈ ಖುಷಿ ಬೇಬಿ ನೋಡು, ಬರ್ತಿದ್ದ ಹಾಗೆ ಈ ಮನೆಯವ್ರ ಜೊತೆ ಬೆರ್ತ್ ಬಿಟ್ಟಿದ್ದಾಳೆ. ನಾಗಿಣಿ ಮಗಳೇ ಕಲ್ತ್ಕೊಂಡ್ಬಿಟ್ಲು. ನೀನ್ ಯಾವ ಕಲಿತ್ಯೋ ಆ ದೇವ್ರಿಗೆ ಗೊತ್ತು.
ಜಾಸ್ತಿ ಆಯ್ತು ಅನುಪಮ ಗುಣಗಾನ. ನಾನ್ ವಿ ಮತ್ತೆ ಎಲ್ಲಾರ್ಗೂ ತೋರಿಸ್ತೀನಿ ಅನುಪಮ ಇಲ್ದೇನೆ ಈ ಮನೆ ನಡೆಸ್ಬೋದು ಅಂತ. ಅನುಪಮ ಒಬ್ಳು ಮಾಮೂಲಿ ಹೌಸ್ ವೈಫ್, ದೇವ್ರಲ್ಲ. ಬ್ರೇಕ್ಫಾಸ್ಟ್ ಇಸ್ ರೆಡಿ. ವಾರೆ ವಾ, ಜಮುನಾ ಇಂಗ್ಲಿಷ್ ಕಲ್ತೆ ಬಿಟ್ಲು. ಮಾವ, ಅದು ಜಮುನಾ ಅಲ್ಲ, ಕಾವ್ಯ. ಐ ನೋ, ನನಗೆ ರಿಮೆಂಬರ್ ಇದೆ. ಮೈದಾ ಡಬ್ಬ. ಇಲ್ ಕೊಡು ಕಾವ್ಯ. ನಾನ್ ಮಾಡ್ತಿದ್ದೀನಲ್ವಾ? ವಿ, ನಾನ್ ನಿನ್ ಪ್ಲೇಟಲ್ಲಿ ಹಾಕೊಡ್ತೀನಿ, ಓಕೆ? ವಾಟ್ ಆರ್ ಯು ಡೂಯಿಂಗ್? ಏನ್ ಹೀಗೆ ಬಳಸ್ತಿದ್ಯಾ ನೀನು? ನಿನಗೆ ಗೊತ್ತಿಲ್ವಾ ಉಪವಾಸ ಮುರಿಯೋವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ಅಂತ? ನಿನಗೆ ಸರಿಯಾಗಿ ಸರ್ವ್ ಮಾಡೋದಕ್ಕೆ ಬರಲ್ಲ ಅಂದ್ರೆ ಮಾಡಬೇಡ ಕಾವ್ಯ. ನಿನಗ್ ಬರುತ್ತಲ್ವಾ, ನೀನೇ ಮಾಡ್ಬೇಕಾಗಿತ್ತು. ಆಂಟಿ, ನನಗ್ ಅನುಪಮ ಏನ್ ಹೇಳ್ಕೊಟ್ಲು ನಾನು ಹಾಗೇನೆ ಮಾಡಿದ್ದೀನಿ. ನಾನಾ? ಹಾ, ಅಫ್ಕೋರ್ಸ್. ಎಲ್ಲದನ್ನೂ ನಿನ್ನ ಕೇಳಿತಾನೆ ಮಾಡ್ತಿರೋದು ನಾನು. ಇಂಪಾಸಿಬಲ್. ಅನುಪಮ ಒಂದು ವೇಳೆ ನಶೆಯಲ್ಲಿದ್ರು ನಿನಗೆ ಇಂಥ ತಪ್ಪು ಮಾಡೋದಕ್ಕೆ ಹೇಳೋದಿಲ್ಲ. ಬಹುಶಃ ನಿನ್ನಿಂದಾನೇ ತಪ್ಪಾಗಿರ್ಬೇಕು. ಎನಿವೇಸ್, ಐ ಅಪ್ರಿಷಿಯೇಟ್ ನೀನು ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಿಯಲ್ಲ. ಥ್ಯಾಂಕ್ ಯು. ಇನ್ನೊಂದ್ಸಲ ಮಮ್ಮಿನ ಬ್ಲೇಮ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡು ಕಾವ್ಯ. ಒಂದೇ ಮಾತನ್ನ ಮತ್ತೆ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಹೇಳಬೇಕಿತ್ತೋ ನಾನು ಹೇಳಾಗಿದೆ. ಅನುಪಮ, ನೀನು ಕೂತ್ಕೋ, ಉಪವಾಸ ಮುರಿಯುವಂತೆ. ಕಾವ್ಯ, ಅನುಪಮನ್ಗೂ ಬಡ್ಸು. ಏನು ಯೋಚಿಸ್ತಿದ್ಯಾ ಕಾವ್ಯ? ಉಪವಾಸ ಬಿಡಿಸುವಾಗ ತಿಂಡಿ ಬಡಿಸೋದು ತುಂಬಾ ಪುಣ್ಯದ ಕೆಲ್ಸ. ಮೇಲಿರೋ ಚಿತ್ರಗುಪ್ತನ್ಗೆ ನಿನ್ನ ಪುಣ್ಯದ ಖಾತೆಯಲ್ಲಿ ಏನಾದ್ರೂ ಬರೆಯೋ ಅವಕಾಶ ಕೊಡು. ನೀವ್ ಕರೆಕ್ಟಾಗಿ ಹೇಳಿದ್ರಿ ಆಂಟಿ. ದಿನ ಪುಣ್ಯ ಸಂಪಾದನೆ ಮಾಡೋ ಅವಕಾಶ ಸಿಗಲ್ಲ ಅಲ್ವಾ? ಇವತ್ ನನ್ಗೆ ಅವಕಾಶ ಸಿಕ್ಕಿದೆ ಅಂದಾಗ ನನ್ ಕೈಯಿಂದ ಹೇಗ್ ಹೋಗಕ್ ಬಿಡ್ಲಿ? ನಾನ್ ಹಾಕೋತೀನಿ ಕಾವ್ಯ. ಪರವಾಗಿಲ್ಲ, ಸಾಕು. ಇಟ್ಸ್ ಓಕೆ. ಸಾಕು ಸಾಕು, ನಾನೇ ಹಾಕೋತೀನಿ. ನಾನು ಹಾಕೋತೀನಿ, ಪರವಾಗಿಲ್ಲ. ನಾನೇನಕ್ ಸರ್ವ್ ಮಾಡ್ತೀನಿ. ನೋ ಥ್ಯಾಂಕ್ಸ್, ನಾನು ಹಾಕೋತೀನಿ. ಅಯ್ಯೋ, ನನಗ್ ಮಾಡಕ್ ಬಿಡು. ಲೆಟ್ ಮೀ ಡೂ ಇಟ್. ನೋ, ಇಟ್ಸ್ ಓಕೆ. ಯಾಕೆ ಚಿಕ್ಕ ಮಕ್ಳ ಹಾಗೆ ಆಡ್ತಿದ್ಯಾ ಸಮರ್ಥ್? ಮಾಡಕ್ ಬಿಡು ನನ್ಗೆ. ನಾನು ಹೇಳಿದ್ನಲ್ಲ ನನಗೆ ಬೇಡ ಅಂತ. ಸಮರ್ಥ್, ಯಾಕೆ ಕೋಪ ಮಾಡ್ಕೋತಿದ್ಯಾ? ಮತ್ ನೀನ್ ಯಾಕೆ ಫೋರ್ಸ್ ಮಾಡ್ತಾ ಇದೀಯಾ? ಕಾವ್ಯ, ಸಮರ್ಥ್ ತನ್ನ ತಟ್ಟೆಗೆ ತಾನೇ ಹಾಕೋತಾನೆ. ಇರ್ಲಿ ಬಿಡು. ತಟ್ಟೆಗೆ ಹಾಕೋದಕ್ಕೆ ಅಷ್ಟೊಂದು ಆಸೆ ಇದ್ರೆ ಬಾ, ನನ್ ತಟ್ಟೆಗೆ ಹಾಕೋ. ಹೋಗ್ಲಿ ಬಿಡು, ನೀನ್ ಇವಾಗ ಸುಮ್ನೆ ತಿನ್ನು. ಹಾಗೆ ನಮಗೂ ನೆಮ್ಮದಿಯಾಗಿ ತಿನ್ನೋದಕ್ ಬಿಡು.
ಕಾವ್ಯ ಈಗ ನೀನು ಹುಷಾರಾಗಿದ್ಯಲ್ವಾ? ಹಾಗಾದ್ರೆ ಇವತ್ತಿಂದ ಆಫೀಸಿಗೆ ಬಂದ್ಬಿಡು. ಅದು ಅಲ್ಲದೆ ಆಫೀಸಲ್ಲೂ ತುಂಬಾ ಕೆಲಸ ಪೆಂಡಿಂಗ್ ಇದೆ. ಅಂದ್ರೆ ಇವತ್ತಿಂದ ಕಾವ್ಯ ದಿನ ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗಿ ಲೇಟಾಗಿ ಮನೆಗೆ ವಾಪಸ್ ಬರ್ತಾಳ? ಆಗ್ಲೇ ಕೆಲ್ಸ ಪೂರ್ತಿ ಆಗೋದಲ್ವಾ? ಇಲ್ದಿದ್ರೆ ಖುಷಿ ತಲೆ ಮೇಲೆ ಕೆಲ್ಸದ ಹೊರೆ ಬೀಳುತ್ತಲ್ವಾ? ಹಾ, ವಿ ನನಗೆ ರಿಯಾಕ್ಟ್ ಮಾಡಬೇಡ ಅಂತ ಹೇಳಿದಾನೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇದ್ರ ಅರ್ಥ ನನಗೆ ಉತ್ತರ ಕೊಡಕ್ ಬರಲ್ಲ ಅಂತಲ್ಲ. ನಾನು ಯಾವಾಗ ಉತ್ತರ ಕೊಡಕ್ ಶುರು ಮಾಡ್ತೀನಲ್ಲ, ಆವಾಗ ನಿನ್ನ ಪ್ರಶ್ನೆಗಳೆಲ್ಲ ನಿಂತು ಹೋಗುತ್ತೆ.